पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यञ्चित मनोरथाः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ಆತ್ಮೀಯ ಧನಸ್ಸು ರಾಶಿಯ ಮಿತ್ರರಿಗೆ ಸ್ವಾಗತ. ಆಗಸ್ಟ್ ತಿಂಗಳ ನಿಮ್ಮ ರಾಶಿ ಫಲಗಳನ್ನು ತಿಳಿಸ್ತಾ, ನಿಮಗೆ ಗುರುಗ್ರಹ ಬೆಳ್ಳಿ ಪಾದದಿಂದ 6ನೇ ಮನೆಗೆ ಅಂದರೆ ವೃಷಭ ರಾಶಿಗೆ ಬಂದಿದ್ದು, ಜೊತೆಗೆ ಮಂಗಳ ಗ್ರಹನೂ ಇದ್ದು ನಿಮಗೆ ಸಾಕಷ್ಟು ಧನಲಾಭ ನೀಡುತ್ತಾರೆ. ದಿನಾಂಕ 16ರಂದು ರವಿಗ್ರಹ ಭಾಗ್ಯಸ್ಥಾನವಾದಂತಹ 9ನೇ ಭಾವ ಅಂದರೆ ಸಿಂಹರಾಶಿಗೆ ಬರಲಿದ್ದು, 9ರಲ್ಲಿರುವ ಶುಕ್ರ ಗ್ರಹದಿಂದ ನಿಮಗೆ ಸರ್ಕಾರಿ ಹಾಗೂ ಇತರೆ ವ್ಯವಹಾರಗಳಿಂದ ಸಾಕಷ್ಟು ಧನ ಸಂಪಾದನೆ ಆಗ್ತದೆ. ಸೂರ್ಯಗ್ರಹದಿಂದಲೂ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತವೆ. ಬುಧ ಗ್ರಹ ಸಪ್ತಮದಲ್ಲಿದ್ದು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ನೀಡುತ್ತಾರೆ. ದಶಮ ಸ್ಥಾನದಲ್ಲಿರುವಂಥ ಕೇತುಗ್ರಹ ಹಾಗೂ ಚತುರ್ಥದಲ್ಲಿರುವಂತಹ ರಾಹುಗ್ರಹದಿಂದ ನಿಮಗೆ ಮಧ್ಯಮ ಫಲಗಳಿವೆ. ಧನಸ್ಥಾನಾಧಿಪತಿ ಶನಿಗ್ರಹ 3ನೇ ಸ್ಥಾನದಲ್ಲಿದ್ದು 2ನೇ ಧನಸ್ಥಾನದಲ್ಲೇ ಅದನ್ನೇ ವೀಕ್ಷಿಸ್ತಿರೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳಿವೆ. ನೀವು ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಬನ್ನಿ, ನಿಮಗೆ ಸಾಕಷ್ಟು ಧನಲಾಭ ಆಗುತ್ತದೆ. ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ ಅಥವಾ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿರಿ, ನಿಮಗೆ ಶುಭವಾಗುತ್ತದೆ. ನಿಮಗೆ ಗುರುವಾರ, ಶನಿವಾರ, ರವಿವಾರ ಅದೃಷ್ಟದ ಒಂದು ದಿನಗಳಾಗಿವೆ, ಅದೃಷ್ಟದ ವಾರಗಳಾಗಿವೆ. ನಿಮ್ಮ ಅದೃಷ್ಟದ ಹರಳು ಹಳದಿ ಪುಷ್ಪರಾಗ ಅಥವಾ ಇಂದ್ರನೀಲ ಹರಳು ಧರಿಸಿರಿ, ನಿಮಗೆ ಶುಭವಾಗುತ್ತದೆ. ಆಗಸ್ಟ್ ತಿಂಗಳಿನಲ್ಲಿ ದಿನಾಂಕ 5, 6, 7, 11, 12, 15, 16, 17, 20, 21 ಹಾಗೂ 26ರಿಂದ 30ನೇ ದಿನಾಂಕಗಳವರೆಗೂ ಕೂಡ ನಿಮಗೆ ಶುಭ ದಿನಗಳಿವೆ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.